Hi, so welcome back. Now we know chapter 23, we haven't completed it. So let's start with the part 2 of it. So in part 2, we are going to learn about rivers and Great Lakes. And we also will get to learn about vegetation, ಅಲ್ಲಿ ಏನೇನು ಬೆಳೀತಾರೆ, ಅಲ್ಲಿರೋ ಕ್ಲೈಮೇಟಿಗೆ ಯಾವ ಥರದ ಮರ ಗಿಡಗಳು ಬೆಳೆಯುತ್ತೆ ಅನ್ನೋದೆಲ್ಲ ನೋಡೋಣ. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. So it's rivers and Great Lakes. So Northern America has a few large and short rivers. A number of lakes form the unique physical feature of this continent around the Canadian Shield. So ಕೆನಡಾ ಸುತ್ತಲೂ ನಿಮಗೆ ಕೆನಡಾ ಆ ಒಂದು ರೀಜನ್ ಸುತ್ತಲೂ ನೀವು ನೋಡೋದು ಚಿಕ್ಕ ಚಿಕ್ಕ ರಿವರ್ಸ್ ಇದೆ. ಸೊ ಆ ರಿವರ್ಸ್ ಯಾವ್ದ್ಯಾವುದು ಅಂತ ಲೆಟ್ಸ್ ಸ್ಟಾರ್ಟ್ ಲುಕಿಂಗ್ ಅಟ್ ಇಟ್. ಸೊ ದ ರಿವರ್ಸ್ ಲೈಕ್ Mississippi and its tributes form the great river system of Northern America. So Mississippi ಅನ್ನೋದು ಇಟ್ಸ್ ಅ ಮೇನ್ ರಿವರ್ ಅನ್ಬೋದು. ಅದ್ರದ್ದು ಟ್ರಿಬ್ಯೂಟ್ಸ್ ಅಂದ್ರೆ ಅದ್ರ ಜೊತೆಗೆ ಆ ನೀರಿಂದಾನೇ ಬೇರೆ ಬೇರೆ ಚಿಕ್ಕ ಚಿಕ್ಕ ರಿವರ್ಸ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಟ್ರಿಬ್ಯೂಟ್ಸ್ ಅಂತಾರೆ ಅದನ್ನ. ಸೊ ಅದು ಅದೇ ಚಿಕ್ಕ ಚಿಕ್ಕ ರಿವರ್ಸ್ ಸರೌಂಡೆಡ್ ಆಗಿರೋದು. ಸೊ these together drains 2/3 of the area of the continent and finally flows into the Gulf of Mexico. So 2/3 of all the rivers that is there in North America, Mississippi the tributes 2/3 of all the rivers. Okay na? So ultimately ಎಲ್ಲಿಗೆ ಹೋಗುತ್ತೆ ಅದು ಗಲ್ಫ್ ಆಫ್ ಮೆಕ್ಸಿಕೋಗೆ ಹೋಗುತ್ತೆ. ಅಲ್ಲಿಂದ the Missouri is the important tributary of Mississippi. So Mississippi ದು ಟ್ರಿಬ್ಯೂಟರಿ ಅದೊಂದು ಪಾರ್ಟ್ ಮಿಸೋರಿ ಅಂತ. ಸೊ ಏನ್ ಟ್ರಿಬ್ಯೂಟರೀಸ್ ಅಂದ್ರೆ ನೀವು ಒಂದು ಇವಾಗ ನಾವು ಕಾವೇರಿ ಅಂತೀವಿ, ಬಟ್ ಕಾವೇರಿ ನದಿ ಮೇನ್ ನದಿ, ಬಟ್ ಅದಕ್ಕೆ ತುಂಬಾನೇ ಟ್ರಿಬ್ಯೂಟರೀಸ್ ಲೈಕ್ ಸಂಗಮ, ಹಾಗೆ ತುಂಬಾ ನದಿಗಳು ಕಾವೇರಿಯಿಂದಾನೇ ಹುಟ್ಕೊಂಡ್ ಬರೋದು, ಬಟ್ ಬೇರೆ ಜಾಗಕ್ಕೆ ಹೋಗುವಾಗ ಅದನ್ನ ಬೇರೆ ಹೆಸರಿಂದ ಕರೀತಾರೆ ಜನರು. ಸೊ ಅದನ್ನ ಟ್ರಿಬ್ಯೂಟರೀಸ್ ಅಂತಾನೆ ಹೇಳೋದು. ಓಕೆನಾ? So yeah, the Missouri is the important tributary of Mississippi. The other tributaries are Red River, Hoey, Tennessee, Arkansas, and Platte anta. The Snake, Fraser ನಿಮ್ಗೆ ಇಲ್ಲಿ ಕಾಣಿಸಲ್ಲ, somewhere over there, but ಅದು ಈ ಮ್ಯಾಪ್ ಅಲ್ಲಿ ಲೊಕೇಟ್ ಮಾಡಕ್ಕಾಗಿಲ್ಲ, ಅದು ಹೆಸರು ಇಲ್ಲ ಅದಕ್ಕೆ. ದೆನ್ ಕೊಲಂಬಿಯಾ, ಯುಕಾನ್, ಕೊಲೊರಾಡೋ, ರಿಯೋ ಗ್ರಾಂಡೆ, ಮತ್ತೆ ನೆಕ್ಸ್ಟ್ ಬೇರೆ ಫ್ರೇಸರ್ ಇಲ್ಲಿದೆ ನೋಡಿ. ಓಕೆನಾ? ನೆಕ್ಸ್ಟ್ Hudson Bay, and you can also see here Mackenzie ಅಂತ ಅದು. ಮತ್ತೆ there is also Nelson and St. Lawrence and are other important rivers of North America. So ನಿಮಗೆ ಟಿಲ್ ದ ಪ್ಲೇಟ್ ಅಂತ ಇದೆಯಲ್ಲ ಅಲ್ಲಿವರೆಗೂ ಇಟ್ಸ್ ಆಲ್ everything is of I'll show you, wait a minute again. Till this one is the tributaries of Mississippi. ಬೇರೆ the Snake, ಮತ್ತೆ Fraser, Columbia, Yukon, Colorado, Rio Grande, Mechanize, that is this one, Mechanize ಅಂತ ಇಲ್ಲಿದೆ ಅದು, ನೆಲ್ಸನ್ ಅಂಡ್ ಸನ್ ಲಾರೆನ್ಸ್, ಇದೆಲ್ಲ ಬಂದು ದೇ ಆರ್ ದ ಸಪ್ರೇಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ರಿವರ್ಸ್. ಇದು ಯಾವುದು ಟ್ರಿಬ್ಯೂಟರೀಸ್ ಅಲ್ಲ. ಓಕೆನಾ? ಆರ್ ಅದರ್ ಇಂಪಾರ್ಟೆಂಟ್ ರಿವರ್ಸ್. ಓಕೆನಾ? ಸೊ ವಾಟ್ ನೆಕ್ಸ್ಟ್? ದ ಕೊಲೊರಾಡೋ ಅಂಡ್ ಕೊಲಂಬಿಯಾ ಅಂಡ್ ಫ್ರೇಸರ್
are the west flowing rivers. They are short. So here you go. The Colorado and Columbia and Fraser are the west flowing rivers. They are short and swift and flows into the Pacific Ocean. So Colorado, Columbia, Fraser anta idu mooru different river. ಅದು ಮೂರು ಎಲ್ಲಿ ದೇ ಆರ್ ನಾಟ್ ದಿ ಟ್ರಿಬ್ಯೂಟರೀಸ್ ಆಫ್ ಮಿಸಿಸಿಪಿ. ಅವರು ಮಿಸಿಸಿಪಿದು ಒಂದು ಬ್ರಾಂಚ್ ಅಲ್ಲ. ಸೊ ಈ ಮೂರು ರಿವರ್ ಎಲ್ಲಿಂದ ಫ್ಲೋ ಆಗೋದು? ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಅದು ವೆಸ್ಟ್ ಸೈಡ್, ನಾರ್ತ್ ಅಮೆರಿಕಾದು ವೆಸ್ಟ್ ಸೈಡ್ ಅಲ್ಲಿ ಫ್ಲೋ ಆಗೋ ರಿವರ್ಗಳು. ಸೊ ಅವ್ರು ಯಾವ್ದಕ್ಕೆ ಹೋಗಿ ಕನೆಕ್ಟ್ ಆಗುತ್ತೆ? ಪೆಸಿಫಿಕ್ ಓಷನ್ಗೆ ಹೋಗಿ ಕನೆಕ್ಟ್ ಆಗುತ್ತೆ. ಬಟ್ ಮಿಸಿಸಿಪಿ ಟ್ರಿಬ್ಯೂಟರೀಸ್ ಎಲ್ಲ ಯಾವ್ದಕ್ಕೆ? ಗಲ್ಫ್ ಆಫ್ ಮೆಕ್ಸಿಕೋಗೆ ಹೋಗಿ ಕನೆಕ್ಟ್ ಆಗೋದು. Right. Next, River Colorado and River Columbia are the west flowing rivers and they are short and swift. The River Columbia flows across the Columbian Plateau. Okay, na? The Colorado River drains into the Colorado Plateau and forms the Grand Canyon. It is a center for scenic beauty and tourism. The Grand Canyon is called natural wonder of the world. So the Colorado River Colorado Plateau ಕಡೆ ಹೋಗುತ್ತೆ. ಓಕೆನಾ? ಸೊ ದಟ್ಸ್ ಅ ರೀಸನ್ ಅದಕ್ಕೆ ಆ ಒಂದು ಪರ್ಟಿಕ್ಯುಲರ್ ಹೆಸರು ಅಂತಾನು ಹೇಳ್ಬೋದು. ಅಂಡ್ ನೆಕ್ಸ್ಟ್ ಏನಾಗುತ್ತೆ, ಅದು ಪ್ಲಾಟೂ ಕಡೆ ಹೋದಾಗ ಅಲ್ಲಿ ಗ್ರೇಟ್ ಕೇಯನ್ ಅಂತ ಒಂದು ಫಾರ್ಮ್ ಆಗುತ್ತೆ. ಎಲ್ಲ ರಿವರ್ಸ್ ಒಂದು ದಟ್ ಒನ್ ಹೋಲ್ ರೀಜನ್ ಗ್ರೇಟ್ ಕೇಯನ್ ಅಂತ ಕರೀತಾರೆ ಅದನ್ನ. ಆ ಒಂದು ನೋಡಕ್ಕೆ, ಆ ಗ್ರೇಟ್ ಕೇಯನ್ ನೋಡಕ್ ಅಷ್ಟು ಬ್ಯೂಟಿಫುಲ್. ಟೂರಿಸಂ ಅಂದ್ರೆ ಎಷ್ಟೊಂದ್ ಜನ ಬೇರೆ ಜಾಗದಿಂದ ಬರ್ತಾರೆ ಇದು ನೋಡಕ್ಕಾಗಿಂತಾನೆ ಬರ್ತಾರೆ. ಅಂಡ್ ನಾಟ್ ಜಸ್ಟ್ ದಟ್, ಅದಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ನ್ಯಾಚುರಲ್ ವಂಡರ್ ಆಫ್ ದಿ ವರ್ಲ್ಡ್ ಅಂತ. ಓಕೆ, ಸೊ ದ ಕೆನಡಿಯನ್ ಶೀಲ್ಡ್ is drained by many small rivers and they flow into the Hudson Bay. The St. Lawrence is an important river of USA and Canada. So St. Lawrence is an important river for USA and Canada. It passes through the Great Lakes. It remains frozen for 3 months in a year. So St. Lawrence, this river, frozen andre ಐಸ್, ತುಂಬಾನೇ ಕೋಲ್ಡ್ ರೀಜನ್. 3 ತಿಂಗಳು ಅದು ಐಸ್ ಆಗಿರುತ್ತೆ. ಈ ರಿವರು ಐಸ್ ಆಗ್ಬಿಡುತ್ತೆ. ಎಲ್ಲಾ ವರ್ಷದಲ್ಲೂ 3 ತಿಂಗಳು ಪೂರ್ತಿ ಐಸ್ ಆಗಿರುತ್ತೆ. 3 ತಿಂಗಳು ಆದ್ಮೇಲೆನೆ ಅದು ರಿವರ್ ನೀರಾಗಿ ಹರಿಯಕ್ ಸ್ಟಾರ್ಟ್ ಆಗೋದು. ಓಕೆನಾ? ಸೊ ಲೆಟ್ಸ್ ಲರ್ನ್ ಅಬೌಟ್ ದಿ ಲೇಕ್ಸ್. North America has a large number of fresh water and salt water lakes. ಸೊ ಲೇಕ್ಸ್ ಇಲ್ಲಿ ನಾರ್ತ್ ಅಮೆರಿಕಾದಲ್ಲಿ 2 ಫಾರ್ಮ್. ಒಂದು ಫ್ರೆಶ್ ವಾಟರ್ ಅಂಡ್ ಸಾಲ್ಟ್ ವಾಟರ್. ಫ್ರೆಶ್ ವಾಟರ್ ಅಂದ್ರೆ ಇಟ್ ಈಸ್ ಎಡಿಬಲ್, ಅಂದ್ರೆ ಫ್ರೆಶ್ ವಾಟರ್ ಲೇಕ್ಸ್ ಇಂದ ನೀರ್ ಕುಡಿಬಹುದು. ಸಾಲ್ಟ್ ವಾಟರ್ ಲೇಕ್ಸ್ ಇಂದ ನೀರ್ ಕುಡಿಯಕ್ ಆಗದೆ ಇರೋ ತರ, ಅಂದ್ರೆ ಏನಂತೀರ, ಉಪ್ಪಿನ ಅಂಶ ಇರುತ್ತೆ ಆ ನೀರಲ್ಲಿ ಸಾಲ್ಟ್ ವಾಟರ್ ಲೇಕ್ಸ್ ಅಲ್ಲಿ. ದೇ ಆರ್ ಸಿಚುಯೇಟೆಡ್ ಆನ್ ದಿ southern border of Canadian Shield. ಸೊ ಕೆನಡಾದು ಸದರ್ನ್ ಬಾರ್ಡರ್ ಅಲ್ಲಿ, ಅಂದ್ರೆ ಸೌತ್ ಡೌನ್ ಆ ಬೆಲ್ಟ್ ಅಲ್ಲಿ ಇರೋದು ಎಲ್ಲಾ ಲೇಕ್ಸ್. ಸೊ ದೋಸ್ ಆರ್ ಹುರಾನ್, ಲೇಕ್ ಹುರಾನ್, ಒತಾರಿನೋ, ಮಿಶಿಗನ್, ಎರಿ and Superior are the most important lakes. So these 5 lakes are very important. Okay na? Together they are called homes. So all the 5 lakes together they are called homes. Lake Superior is the largest of the Great Lakes and is the largest freshwater lake in the world. So ಇದು ತುಂಬಾನೇ ದೊಡ್ಡ ಲೇಕ್ ಸುಪೀರಿಯರ್, ತುಂಬಾ ದೊಡ್ಡ ಲೇಕ್. ಅಟ್ ದ ಸೇಮ್ ಟೈಮ್ ಇದು ಫ್ರೆಶ್ ವಾಟರ್ ಲೇಕ್. ಸೊ ಕುಡಿಬಹುದು, ಈ ಲೇಕ್ ಇಂದ ನೀರ್ ಕುಡಿಬಹುದು. ಸೊ ದಿಸ್ ಇಸ್ ಅ ಫ್ರೆಶ್ ವಾಟರ್ ಲೇಕ್
and it's the largest, ತುಂಬಾ ದೊಡ್ಡ ಲೇಕ್ in the whole world ಅಲ್ಲೇ ದೊಡ್ಡ ಲೇಕ್ ಇದೆ. ಯಾವುದು? ಲೇಕ್ ಸುಪೀರಿಯರ್. ಓಕೆ, Chicago and Detroit are situated on the Michigan. ಸೊ ಮಿಶಿಗನ್ ಹತ್ರ ನಿಮ್ಗೆ ಶಿಕಾಗೋ ಕಾಣುತ್ತೆ ಇಲ್ಲಿ, ಮತ್ತೆ ಡಿಟೋರಿಯಟ್ ಇದೆರಡು ಸಿಚುವೇಟೆಡ್ ಆಗಿದೆ. ಅಂಡ್ ಎರಿ ಲೇಕ್ಸ್ ರೆಸ್ಪೆಕ್ಟಿವ್ಲಿ. ಸೊ ನಿಮ್ಗೆ ಶಿಕಾಗೋ ಇಲ್ಲಿ ಕಾಣುತ್ತೆ, ಡಿಟೋರಿಯಟ್ ಇಲ್ಲಿ ಕಾಣುತ್ತೆ, ಎರಿ ಲೇಕ್ ಇದೆರಡು ಎಲ್ಲಿ ಮಿಶಿಗನ್ ಲೇಕ್ ಹತ್ರನೇ ಸಿಚುವೇಟೆಡ್ ಆಗಿರೋದು. ಇನ್ ಕ್ಯಾನಡಾ ಲೇಕ್ Winnipeg is very important. The Great Lakes serve are as important as waterways. So Winnipeg anta, so I could not locate it anywhere over here. Map alli I could not find it. So anyways, Winnipeg anta adu tumbane important ಕ್ಯಾನಡಾಗೆ. that lake is very important as ಇವಾಗ ಇಲ್ಲೆಲ್ಲ ಲೇಕ್ಸ್ ಏನಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದ್ರೆ, ಅದು ನಾಟ್ ಜಸ್ಟ್ ಅದು ವಾಟರ್ ವೇಸ್ ಅಂದ್ರೆ ನಿಮಗೆ ಫ್ಲೈಟ್ ಥ್ರೂ ಹೋಗ್ಬೋದು, ಬಸ್. ಬಟ್ ಈ ತರ ಒಂದು ಜಾಗಕ್ಕೆಲ್ಲ ತುಂಬಾನೇ ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇಟ್ಸ್ ವೆರಿ ರೇರ್ ಅವ್ರಿಗೆ ಬಸ್ ಆಗ್ಲಿ ರೋಡ್ ವೇಸ್ ಆಗೋದು. ಇಲ್ಲಿ ತುಂಬಾ ಲೇಕ್ಸ್ ಇರೋ ಕಾರಣದಿಂದ ತುಂಬಾ ಶಿಪ್ ಅಲ್ಲಿ ತುಂಬಾ ಓಡಾಟ ಮಾಡ್ತಾರೆ. ಶಿಪ್ ಇಂದ ಜನರು ಮಾತ್ರ ಓಡಾಟ ಅಲ್ಲ, ಟ್ರೇಡ್ ಅಂದ್ರೆ ವ್ಯಾಪಾರಕ್ಕಾಗಿ ತುಂಬಾ ಹೆಲ್ಪ್ಫುಲ್ ಈ ಲೇಕ್ಗಳು. ಅವಾಗ ಈ ತರದಲ್ಲಿ ಏನೇನ್ ನಿಮ್ಗೆ, ಸೊ ವಾಟ್ ಕ್ಯಾನ್ ಯು ಡಿರೈವ್ ಅಂದ್ರೆ ಲೇಕ್ಸ್ ರಿವರ್ಸ್ ಎಲ್ಲ ಇರೋ ಜಾಗ ಅಂದ್ರೆ ಏನು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವ್ರಿಗೆ ತುಂಬಾನೇ ಫಿಶರಿ, ಮೀನ್ ಹಿಡಿಯೋ ಒಂದು ವ್ಯಾಪಾರ ಜಾಸ್ತಿ ಇರುತ್ತೆ ಅವರಿಗೆ, ಮೀನಿನ ವ್ಯಾಪಾರ ಜಾಸ್ತಿ ಇರುತ್ತೆ ಈ ತರ ಜಾಗದಲ್ಲಿ. ಸೊ ಹಾಗಾಗಿ ವ್ಯಾಪಾರ ಮಾಡೋರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು ಶಿಪ್ ಥ್ರೂ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಮೇ ಬಿ ಶಿಪ್ ಮೋಡ್ ಸ್ವಲ್ಪನೇ ಚೀಪರ್ ಆಗಿರ್ಬೋದು, ಯಾಕಂದ್ರೆ ಇಷ್ಟು ಲೇಕ್ಸ್ ಇರುವಾಗ ಕನೆಕ್ಟಿವಿಟಿ ಜಾಸ್ತಿ ಇರ್ಬೋದು. ಓಕೆ, ಸೊ ನೆಕ್ಸ್ಟ್ ಇಸ್ ಕ್ಲೈಮೇಟ್ ಅಂಡ್ ನ್ಯಾಚುರಲ್ ವೆಜಿಟೇಷನ್. Climate. North America has a wide range of climate due to its vast latitude extent and varied relief features, etc. So North America ನೀವು ನೋಡಿದ ಪ್ರಕಾರ ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡೋದಿದೆ ತುಂಬಾನೇ ದೊಡ್ಡ ಜಾಗ. ಸೊ ಈ ತರ ತುಂಬಾ ದೊಡ್ಡ ಜಾಗ ಆಗಿದ ಕಾರಣದಿಂದ ನಾರ್ತ್ ಅಮೆರಿಕಾದಲ್ಲಿ ತುಂಬಾ ವೆರೈಟೀಸ್ ಆಫ್ ಸೀಸನ್ಸ್ ಇದೆ. ನಾಟ್ ಜಸ್ಟ್ ರೈನಿ, ಸಮ್ಮರ್, ವಿಂಟರ್ ಮಾತ್ರ ಅಲ್ಲ, ತುಂಬಾ ಡಿಫ್ರೆನ್ಸಸ್ ಇದೆ. ಆ ಹೋಲ್ ಕಾಂಟಿನೆಂಟ್ ಅಲ್ಲೇ ತುಂಬಾನೇ ಡಿಫ್ರೆನ್ಸಸ್ ಕಾಣುತ್ತೆ ನಿಮ್ಗೆ. ಒಂದ್ ಜಾಗದಲ್ಲಿ ಕೋಲ್ಡ್ ಇದ್ರೆ ಇನ್ನೊಂದ್ ಜಾಗದಲ್ಲಿ ಅದೇ ಟೈಮ್ಗೆ ಎಕ್ಸ್ಟ್ರೀಮ್ ಹಾಟ್ ಆಗಿರ್ಬೋದು, ಇಲ್ಲ ವಾರ್ಮ್ ಆಗಿರ್ಬೋದು. ಸೊ ದಿಸ್ ಲಾಟ್ ಆಫ್ ವೇರಿಯೇಷನ್ಸ್, ಬಿಕಾಸ್ ಆಫ್ ವಿಚ್ ಅಲ್ಲಿ ಬೆಳೀತಾ ಇರೋ ವೆಜಿಟೇಬಲ್ಸ್ ಆಗ್ಲಿ, ಫ್ರೂಟ್ಸ್ ಆಗ್ಲಿ, ಇಲ್ಲ ಮರ ಗಿಡಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈವನ್ ದೋ ದೇ ಆರ್ ಇನ್ ದ ಸೇಮ್ ಕಾಂಟಿನೆಂಟ್, ಒಂದೇ ಕಾಂಟಿನೆಂಟ್ ಅಲ್ಲಿ ಇದ್ರೂನು ತುಂಬಾನೇ ಡಿಫ್ರೆಂಟ್ ಆಫ್ ವೆರೈಟಿ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್, ಅದೇ ರೀತಿ ಪ್ಲಾಂಟ್ಸ್, ಟ್ರೀಸ್. ಓಕೆನಾ? It includes extreme weather conditions ranging from freezing condition in Alaska and Greenland, the tundra type, to burning heat in the desert of southwest of USA, southeastern Florida. The Caribbean and Central America have tropical conditions. So ಹೇಗಿದೆ ಅಂದ್ರೆ ಆ ಹೋಲ್ ಕಾಂಟಿನೆಂಟ್ ಅಲ್ಲಿ ಒಂದ್ ಕಡೆ ಪೂರ್ತಿ ತುಂಬಾನೇ ಚಳಿ ಅಂದ್ರೆ ಯಾವ ರೀತಿ ಫ್ರೀಸ್ ಆಗೋದು, ಸೊ ನಿಮ್ಗೆ ಐಸ್ ಕಟ್ಟೆಗಳು ಕಾಣ್ಬೋದು, ಆ ತರ ಒಂದ್ ಜಾಗನೂ ಇದೆ. ಅದೇ ರೀತಿ ಡೆಸರ್ಟ್ ಅಂದ್ರೆ ಮರುಭೂಮಿನೂ ಕಾಣ್ಬೋದು ನಿಮ್ಗೆ ಒಂದು ಇನ್ನೊಂದ್ ಜಾಗಕ್ಕೆ ಬಂದ್ಬಿಟ್ರೆ. ಸೊ ಆ ಕಾಂಟಿನೆಂಟ್ ಅಲ್ಲೇ ಎಲ್ಲಾ ತರದ್ದು ವೆದರ್ ಕಂಡೀಷನ್ಸ್ ಇದೆ. ದ ಈಸ್ಟರ್ನ್ ಹಾಫ್ ಆಫ್ ನಾರ್ತ್ ಅಮೆರಿಕಾ ಈಸ್ ಮೋರ್ ಹ್ಯೂಮಿಡ್. ಅಂದ್ರೆ ಈಸ್ಟರ್ನ್ ಸೈಡ್ ಹೋದ್ರೆ ನಿಮಗೆ ಅಲ್ಲಿ ತುಂಬಾನೇ ಶೆಕೆ ಜಾಸ್ತಿ, ಹ್ಯೂಮಿಡ್. Central and southern regions of the continent are prone to severe storms, including hurricanes and
ಟೊರಾನೆಡೋಸ್. ಸೆಂಟ್ರಲ್ ಅಂದ್ರೆ ಮಧ್ಯ ಪ್ರದೇಶದಲ್ಲಿ, ನಾರ್ದರ್ನ್ ಅಮೆರಿಕಾದಲ್ಲಿ ಮಧ್ಯ ಪ್ರದೇಶ ಮತ್ತೆ ಸೌತ್ ಅಲ್ಲಿ ಹೇಗಿದೆ ಅಂದ್ರೆ ತುಂಬಾನೇ ಸ್ಟ್ರೋಮ್ ಅಂದ್ರೆ ಗಾಳಿ, ಬಿರುಗಾಳಿ ಬರೋ ಆ ಒಂಥರ ರೀಜನ್ ಜಾಸ್ತಿ ಆ ಕಡೆ. ನೆಕ್ಸ್ಟ್ ನ್ಯಾಚುರಲ್ ವೆಜಿಟೇಷನ್ಸ್ ಅಂದ್ರೆ ಇಲ್ಲಿ ಏನೇನ್ ಬೆಳೀತಾರೆ ಅನ್ನೋದು. ಸೊ ಇನ್ ಶಾರ್ಟ್ ನ್ಯಾಚುರಲ್ ವೆಜಿಟೇಷನ್ಸ್ ಅಂತ ಆಕ್ಚುಲ್ ಆಗಿ ಹೇಳಕ್ ಏನಂದ್ರೆ ಆ ಜಾಗದಲ್ಲಿ ಬೇರೆ ಮನುಷ್ಯರು ತಗೊಂಡೋಗಿ ಇವಾಗ ಬೇರೆ ಜಾಗದಿಂದ ಒಂದು ಬೀಜ ತಗೊಂಡೋಗಿ ಅಲ್ಲಿ ನೆಟ್ಟಿ ಬೆಳೆಸಿದಲ್ಲ, ಅದಾಗದ್ ಬೆಳ್ಕೊಂಡ್ ಬಂದಿರೋದನ್ನ ನ್ಯಾಚುರಲ್ ವೆಜಿಟೇಷನ್ ಅಂತ ಹೇಳ್ತೀವಿ. So natural vegetation and animal life largely depend on climate, soil, relief features. Due to ವೆಜಿಟೇಷನ್ ಅಂದ್ರೆ ಅಲ್ಲಿ ಬೆಳೆಯೋ ಗಿಡ ಮರಗಳು, ಅದ್ ಜೊತೆಗೆ ಅಲ್ಲಿರೋ ಪ್ರಾಣಿಗಳು ಕಂಪ್ಲೀಟ್ ಡಿಪೆಂಡ್ ಆಗ್ತಿರೋದ್ ಯಾವ್ದ್ಮೇಲೆ, ಅಲ್ಲಿರೋ ಕ್ಲೈಮೇಟ್ ಮೇಲೆ, ಅದೇ ರೀತಿ ಅಲ್ಲಿರೋ ಸಾಯಿಲ್, ಯಾವ ರೀತಿ ಇರೋ ಸಾಯಿಲ್, ಅದ್ರಲ್ಲಿ ಯಾವ ತರ ಗಿಡ ಬೆಳೆಸ್ಬೋದು, ಅಲ್ಲಿ ಏನ್ ಹಾಕಿದ್ರೆ ಚೆನ್ನಾಗ್ ಬರುತ್ತೆ ಅನ್ನೋದೆಲ್ಲ ಡಿಪೆಂಡ್ ಆಗೋದು ಯಾವ್ದು, ಮಣ್ಣು, ಅಲ್ಲಿ ಇರೋ ಮಣ್ಣು ಮೇಲೆ. ಸೊ ದಟ್ ಇಸ್ ಸಾಯಿಲ್ ಅಂಡ್ ರಿಲೀಫ್ ಫೀಚರ್ಸ್. ಇದೆರಡಲ್ದೆ ನೀವು ಅಲ್ಲಿ ಯಾವ ತರ ಕ್ಲೈಮೇಟ್ ಇದೆ, ಅಲ್ಲಿ ಇರಕ್ ಆಗುತ್ತಾ, ಈ ಪ್ರಾಣಿಗಳಿಗೆ ಅಲ್ಲಿ ಇರಕ್ ಆಗುತ್ತಾ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸೊ ಇಟ್ ಆಲ್ ಡಿಪೆಂಡ್ಸ್. ಅಲ್ಲಿ ಬೆಳೀತಾರ ಪ್ರಾಣಿ, ಅಲ್ಲಿರೋ ಪ್ರಾಣಿ ಪಕ್ಷಿಗಳು, ಅದ್ ಜೊತೆಗೆ ಬೆಳೀತಿರೋ ಇದೆಲ್ಲ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ತಿರೋದು ಕ್ಲೈಮೇಟ್, ಸಾಯಿಲ್ ಅಂಡ್ ರಿಲೀಫ್ ಫೀಚರ್ಸ್. Due to the great diversity in climate and relief, North America has a wide variety of vegetation. So ನಾ ಮುಂಚೆ ಹೇಳಿದ ಪ್ರಕಾರ ಕ್ಲೈಮೇಟ್ ಆಗಲಿ, ರಿಲೀಫ್ ಆಗಲಿ, ಎಲ್ಲ ತುಂಬಾನೇ ಡಿಫ್ರೆನ್ಸ್ ಇದೆ ಒಂದೇ ಜಾಗದಲ್ಲಿ, ಒಂದೇ ಕಾಂಟಿನೆಂಟ್ ಅಲ್ಲಿ. ಸೊ ನಿಮ್ಗೆ ವೆರೈಟಿ ಆಫ್ ವೆಜಿಟೇಷನ್, ವೆರೈಟಿ ಅಂದ್ರೆ ವಿಧ ಆಗಿರೋ ಪ್ರಾಣಿ ಪಕ್ಷಿಗಳು, ಜೊತೆಗೆ ಬೆಳಿತಿರೋ ಗಿಡ ಮರಗಳು ಕಾಣಿಸುತ್ತೆ. These vegetation belts broadly follow the climate regions. They are the tundra type of vegetation found within the Arctic Circle. So the tundra type of vegetation antare, adi ಯಾವ ಜಾಗದಲ್ಲಿ ಸಿಗುತ್ತೆ, ಆರ್ಟಿಕ್ ಸರ್ಕಲ್ ಅಲ್ಲಿ ಸಿಗುತ್ತೆ. It is found in Canada, Alaska and Greenland. Why Canada, Alaska and Greenland? ಇಲ್ಲಿ ತುಂಡ್ರಾ ಟೈಪ್ ಆಫ್ ವೆಜಿಟೇಷನ್ ಏನಂದ್ರೆ ಅಲ್ಲಿ ಎಕ್ಸ್ಟ್ರೀಮ್ ವಿಂಟರ್ಸ್ ಅಂದ್ರೆ ಫ್ರೀಸಿಂಗ್ ವಿಂಟರ್ಸ್, ಸೊ ಐಸ್ ಕಟ್ಟೆಗಳೆಲ್ಲ ನೋಡ್ತೀರಾ ನೀವು. ಅದೇ ರೀತಿ ಎಕ್ಸ್ಟ್ರೀಮ್ ಹಾಟ್ ಇರುತ್ತೆ, ಅಂದ್ರೆ ಸಮ್ಮರ್ ಆಗ್ಬಿಟ್ರೆ ತುಂಬಾನೇ ಶೆಕೆ. ಸೊ ತುಂಬಾ ಎಕ್ಸ್ಟ್ರೀಮ್ ಆಗಿರೋ ಒಂದು ಕ್ಲೈಮೇಟ್ ಕಂಡೀಷನ್ ಕೆನಡಾ, ಅಲಾಸ್ಕಾ, ಗ್ರೀನ್ಲ್ಯಾಂಡ್. ಸೊ ನಿಮ್ ಅಲ್ಲಿ ಸಿಗೋ ವೆಜಿಟೇಷನ್ ತುಂಡ್ರಾ ಟೈಪ್ ಆಫ್ ವೆಜಿಟೇಷನ್ ಅಂತ ಹೇಳ್ತಾರೆ. The only vegetation found here are mosses and leeches. ಓಕೆನಾ, ಅಲ್ಲಿ ಬರೀ ಮೋಸಸ್ ಮತ್ತೆ ಲೀಚಸ್ ಕಾಣೋದು ನಿಮ್ಗೆ. ಸಾರಿ. Some stunned flowering plants are grown in summer season. So ಬರೀ ಸಮ್ಮರ್ ಟೈಮಲ್ಲಿ ಮಾತ್ರ ಸ್ವಲ್ಪ ಹೂವ ಬಿಡೋ ಒಂದೊಂದು ಚಿಕ್ಕ ಗಿಡಗಳು ಬೆಳೆಯುತ್ತೆ. Animals which survive in this hard and harsh conditions are, ಈ ತುಂಬಾನೇ ಎಕ್ಸ್ಟ್ರೀಮ್, ತುಂಬಾ ಚಳಿಗಾಲ, ಅದೇ ರೀತಿ ತುಂಬಾನೇ ಶೆಕೆ ಕಾಲದಲ್ಲಿ ಯಾವ ಇಲ್ಲಿರೋ ಆನಿಮಲ್ಸ್ ಅಂದ್ರೆ ರೇನ್ಡೀರು, ಕ್ಯಾರಿಬೋ and carnivorous like polar bears and arctic foxes. ಓಕೆನಾ, ಸೊ ರೇನ್ಡೀರು ಮತ್ತೆ ಕ್ಯಾರಿಬೋ ಬಂದ್ಬಿಟ್ಟು ವೆಜಿಟೇರಿಯನ್, ಲೈಕ್ ಮಾಂಸ ತಿಂದೇ ಇರೋ ಆನಿಮಲ್ಸ್. ಕಾರ್ನಿವರಸ್ ಅಂದ್ರೆ ಮಾಂಸ ತಿನ್ನೋ ಇದು ಅಂತಾನೆ ಹೇಳ್ಬೋದು ನೀವು. ಸೊ ದೋಸ್ ಆರ್ ಫಾಕ್ಸ್, sorry, polar bears, arctic foxes. South of the tundra belt lies the cool temperature type of climatic region. This is actually a belt of coniferous forest called taiga. So
ಕಾನಿಫರಸ್ ಅಂದ್ರೆ ನೀವು ಯಾವ ರೀತಿ ಕಾನಿಫರಸ್ ಅಂತ ನಿಮ್ಗೆ ಯಾವ ರೀತಿ ಹೇಳಕ್ಕಾಗುತ್ತೆ ಅಂದ್ರೆ ಅಲ್ಲಿರೋ ಬೆಳೀತಾ ಇರೋ ಮರಗಳೆಲ್ಲ ಉದ್ದ ಉದ್ದ. ಸೊ ನಿಮಗೆ ರೈಟ್ ಸೈಡ್ ಅಲ್ಲಿ ಕಾಣುತ್ತೆ, ತುಂಬಾ ಉದ್ದ ಉದ್ದಾಗೆ ಬೆಳೆಯೋದು. ಅದ್ರದ್ದು ಲೀವ್ಸ್ ಎಲ್ಲ ತುಂಬಾ ಸೂಜಿ ತರ ಶಾರ್ಪ್ ಆಗಿ ಬಂದಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್, the coniferous forests are evergreen and species like pine, fir, spruce, birch, etc. are found here. So ಈ ತರ ಗಿಡಗಳು ಪೈನ್, ಫಿರ್ ಇವರೆಲ್ಲ, ಈ ಗಿಡಗಳೆಲ್ಲ ಎಲ್ಲಿ ಕಾನಿಫರಸ್ ಫಾರೆಸ್ಟ್ ಅಂದ್ರೆ ಅಲ್ಲಿ ತುಂಬಾ ಕೂಲ್ ಟೆಂಪರೇಚರ್ ಇರೋ ಜಾಗ ಅದು. ಸೊ ಅಲ್ಲಿ ಏನು ಎವರ್ಗ್ರೀನ್, ಯಾವಾಗ್ಲೂ ಹಸಿರಾಗೆ ಇರುತ್ತೆ ಎಲ್ಲ ಮರಗಳು. ಅಲ್ಲಿ ಬೆಳೀತಾ ಇರೋದೆಲ್ಲ ಪೈನು, ಫಿರ್ರು, ಸ್ಪರ್ಶ್, ಇದೆಲ್ಲ ಒಂದು ಮರ ಗಿಡಗಳ ಹೆಸರು. ಓಕೆನಾ? ದ ಫರ್ ಬೇರಿಂಗ್ ಆನಿಮಲ್ಸ್. ಸೊ ಇಲ್ಲಿರೋ ಆನಿಮಲ್ಸ್ ಹೇಗಿರುತ್ತೆ ಅಂದ್ರೆ ಆ ಚಳಿ ತಡ್ಕೊಳಕ್ಕಾಗಿನೇ ಆ ಅಲ್ಲಿರೋ ಆನಿಮಲ್ಸ್ ಅದಕ್ಕೆ ತುಂಬಾನೇ ಥಿಕ್ ಆಗಿರುತ್ತೆ, ಅಂದ್ರೆ ಮೈ ಪೂರ್ತಿ ಕೂದ್ಲಿ ಇರುತ್ತೆ. ಸೊ ಅಲ್ಲಿ ಬರೋ ಆನಿಮಲ್ಸ್ ಯಾವ್ದು ಎಕ್ಸಾಂಪಲ್ ಅಂದ್ರೆ ದ ಲಿಂಚ್, ನಿಮ್ಗೆ ಸೈಡ್ ಅಲ್ಲಿ ಕಾಣುತ್ತೆ. ಸೊ ನೆಕ್ಸ್ಟ್ ನಾನು ತೋರಿಸ್ತೀನಿ. ದ ಸೇಬಲ್ ಅಂಡ್ ಸಿಲ್ವರ್ ಫಾಕ್ಸ್ ಎಕ್ಸೆಟ್ರಾ. ಸೊ ನಿಮಗೆ ಇಲ್ಲಿ ಸೇಬಲ್ ಅಂದ್ರೆ ಇದು, ದ ಸಿಲ್ವರ್ ಫಾಕ್ಸ್. ಸೊ ನೋಡಿ, ಅದ್ ಮೈ ಮೇಲೆಲ್ಲ ತುಂಬಾನೇ ಏನ್ ಕೂದ್ಲಿರುತ್ತೆ. ಏನಕ್ಕೆ ಇದು ಯಾಕೆ ಹೀಗಿರುತ್ತೆ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ದ ವೆದರ್ ಕಂಡೀಷನ್. ಆ ವೆದರ್ಗೆ ತಡ್ಕೊಳಕ್, ಚಳಿ ತಡ್ಕೊಳಕ್ಕಾಗಿ ಪ್ರಾಣಿಗಳಿಗೂ ಹೀಗೆ ಇರುತ್ತೆ. ಸೊ ವಾಟ್ ನೆಕ್ಸ್ಟ್? Dioecious type is found in eastern, southeast of St. Lawrence River and the Great Lakes. Northern part is cold and southern part of the region remains warm. Winters are cold but summers are warm and rainfall occurs usually in summer. So ಈ ಟೈಪ್ ಆಫ್ ಫಾರೆಸ್ಟ್ ಏರಿಯಾ, ಡಿಲಿಷಿಯಸ್ ಟೈಪ್, ಅದೆಲ್ಲ ಎಲ್ಲಿ ಕಾಣುತ್ತೆ? ಆ ತರ ಟೈಪ್ ಎಲ್ಲಿ ಇರುತ್ತೆ ಅಂದ್ರೆ ಸನ್ ಲಾರೆನ್ಸ್ ರಿವರ್ ಮತ್ತೆ ಗ್ರೇಟ್ ಲೇಕ್ಸ್ ನೋಡಿದ್ರಲ್ಲ, ಆ ಜಾಗದಲ್ಲಿ ಕಾಣೋ ಒಂದು ಟೈಪ್ ಆಫ್ ಫಾರೆಸ್ಟ್ ಅಂತಾನೆ ಹೇಳ್ಬೋದು. ಅಲ್ಲಿ ಯಾವ ತರ ಇರುತ್ತೆ? ಅದು ನಾರ್ದರ್ನ್ ಪಾರ್ಟ್ ಆಫ್ ನಾರ್ತ್ ಅಮೆರಿಕಾ ಹೇಳ್ಬೋದು. ನಾರ್ದರ್ನ್ ಪಾರ್ಟ್ ಇಸ್, ಸೊ ಆ ನಾರ್ದರ್ನ್ ಪಾರ್ಟ್ ಅಲ್ಲಿ ಸೂಪರ್ ಕೂಲ್ ಆಗಿರುತ್ತೆ, ಅಂದ್ರೆ ತುಂಬಾನೇ ಚಳಿ ಇರುತ್ತೆ. ಅದೇ ತರ ಸದರ್ನ್ ಪಾರ್ಟ್ಗೆ ಹೋಗ್ಬಿಟ್ರೆ ತುಂಬಾನೇ ವಾರ್ಮ್ ಆಗಿರುತ್ತೆ, ತುಂಬಾ ಶೆಕಿ ಅಂತಾನು ಹೇಳಕ್ ಆಗಲ್ಲ, ಅದನ್ನ ಸ್ವಲ್ಪ ಬಿಸಿ ಇರೋ ಒಂದ್ ಜಾಗ, ಅದು ಶೆಕೆ ಇರೋ ಜಾಗ. Winters are cold but summers are warm and rainfall occurs usually in summer. So rainfall ಯಾವ ಟೈಮ್ ಅಲ್ಲಿ ಇರುತ್ತೆ ಅಂದ್ರೆ ಯೂಶಲಿ ಸಮ್ಮರ್ ಟೈಮ್ ಅಲ್ಲಿ ತುಂಬಾನೇ ರೈನ್ಫಾಲ್ ಕಾಣಿಸುತ್ತೆ ಬಿಕಾಸ್ ಆಫ್ ದ ಹ್ಯೂಮಿಡ್ ಅನ್ಬೋದು. ದ ಟ್ರೀಸ್ ಫೌಂಡ್ ಹಿಯರ್ ಶೆಡ್ ದ ಲೀವ್ಸ್ ಇನ್ ಆಟಮ್. ಸೊ ಆಟಮ್ ಅಂತ ಒಂದು ಸೀಸನ್ ಇದೆ, ನಿಮ್ಗೆಲ್ಲ ಗೊತ್ತಿರೋದು. ಆ ಟೈಮ್ ಅಲ್ಲಿ ಯೂಶಲಿ ಏನಾಗುತ್ತೆ, ಗಿಡ ಮರಗಳೆಲ್ಲ ಅದದ್ದು ಯೂಶಲಿ ಮರಗಳು ಅವರಲ್ಲಿರೋ ಎಲೆಗಳು ತುಂಬಾ ಡ್ರೈ ಆಗ್ಬಿಟ್ಟು ಬೀಳಕ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಕಾಣ್ತಿರೋ ಮರಗಳು ಯಾವ್ದು ಅಂದ್ರೆ ಸೈಪ್ರಸ್, ಓಕ್, ಆಶ್, ಚೆಸ್ನಟ್. ದ ವೈಲ್ಡ್ ಆನಿಮಲ್ಸ್ ಫೌಂಡ್ ಹಿಯರ್ ಇನ್ಕ್ಲೂಡ್ ಬೇವರ್, ಬ್ಲಾಕ್ ಬೇರ್, muskrat and porcupine. Okay now, so next what? The cold temperature climate is found in parts of USA kade hovaga ಸ್ವಲ್ಪ cold temperature ಕಾಣುತ್ತೆ. ಅಲ್ಲಿ there is a vast grassland between the Rockies and the Great River Basin. ಅಂದ್ರೆ ಮಿಸಿಸಿಪಿ ಮತ್ತೆ ಮೊಸರಿ ಈ ಎರಡು ಸೇರಿ, ಸೊ ಈ ರಿವರ್ಸ್ ಯಾಕೆ ಕಡೆ ಹರಿಯುತ್ತೋ ಆ ಕಡೆ ಈ ವೆಜಿಟೇಷನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ತುಂಬಾ ಗ್ರಾಸ್ ಲ್ಯಾಂಡ್ ಕಾಣುತ್ತೆ ನಿಮ್ಗೆ ಆ ಕಡೆ, ವಿಚ್ ಇಸ್ ಆಲ್ಸೋ ನೋನ್ ಆಸ್ ಪೈರಸಿಸ್. ಸೊ ನಿಮ್ಗೆ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದಾರ, ಪೈರಸಿಸ್ ಅಂದ್ರೆ ಅಲ್ಲಿ ದೊಡ್ಡ ಟ್ರೀಸ್ ಯಾವ್ದು ಕಾಣಲ್ಲ, ಎಲ್ಲ ಬರೀ ಟ್ರೀಸ್ ಯಾವ್ದು ಕಾಣಲ್ಲ ಅಂತ ಹೇಳಕ್ಕಿಂತ ಟ್ರೀಸ್ ಯಾವ್ದು ಬೆಳೆಯೋ ತರ ಮಣ್ಣು ಆ ಜಾಗದಲ್ಲಿ ಇಲ್ಲ. ಸೊ ಅಲ್ಲೆಲ್ಲ ಬೆಳೆಯೋದು ಬರೀ ಗಿಡಗಳೇ. ಸೊ ಅದನ್ನ ಪೈರಸಿಸ್ ಅಂತ ಹೇಳ್ತಾರೆ ಅದನ್ನ. So this is actually a vast tree-less plain. Tree-less ಅಂದ್ರೆ ಮರ ಇಲ್ದೇ ಇರೋ ಒಂದ್ ಜಾಗ. This plain land
is known for wheat vegetation. Wheat ಅಂದ್ರೆ ಗೋಧಿನ ತುಂಬಾನೇ ಬೆಳೆಸೋ ಜಾಗ ಆ ಒಂದು ಫುಲ್ ವೆಜಿಟೇಷನ್ ಅಂಡ್ ಅನಿಮಲ್ ರೇರಿಂಗ್. ಸೊ ಅಲ್ಲಿ ಗೋಧಿ ಬೆಳೆಸ್ತಾರೆ, ಅದೇ ರೀತಿ ಗ್ರಾಸ್ ತುಂಬಾ ಬೆಳೆದಿರುತ್ತೆ. ಸೊ ಹಾಗಾಗಿ ಅಲ್ಲಿ ತುಂಬಾನೇ ಹಸುಗಳನ್ನ ಹುಲ್ ತಿನ್ನಕ್ ಬಿಡೋದು, ಹಸು ಮಾತ್ರ ಅಲ್ಲ ಯಾವ್ದೇ ಪ್ರಾಣಿಗಳು ಹುಲ್ ತಿನ್ನೋ ಪ್ರಾಣಿಗಳನ್ನೆಲ್ಲ ಅಲ್ಲೇ ಬೆಳೆಸೋದು ಜಾಸ್ತಿ. ಓಕೆ, ಇಟ್ ಇಸ್ ಕಾಲ್ಡ್ ದಿ ವೀಟ್ ಬೌಲ್ ಆರ್ ಬ್ರೆಡ್ ಬ್ಯಾಸ್ಕೆಟ್ ಆಫ್ ದಿ ವರ್ಲ್ಡ್. ಓಕೆನಾ, ಈ ಒಂದು ಜಾಗನ ವೀಟ್ ಬೌಲ್ ಆರ್ ಬ್ರೆಡ್ ಬ್ಯಾಸ್ಕೆಟ್ ಆಫ್ ದಿ ವರ್ಲ್ಡ್ ಅಂತಾನೂ ಕರೀತಾರೆ. So here you go. The coniferous and the deciduous trees are found in the temperature mixed forest like Canada and North California have such forests. So California ಮತ್ತೆ Canada ಮತ್ತೆ North California ದಲ್ಲಿ ಈ ತರ ಕಾನಿಫರಸ್ ಅಂಡ್ ಡೆಲಿಷಿಯಸ್ ಟ್ರೀಸ್ ಕಾಣಿಸುತ್ತೆ. ಈ ಎರಡು ಜಾಗದಲ್ಲಿ ತುಂಬಾ ಮಿಕ್ಸ್ಚರ್ ಇದೆ. ಲೈಕ್ ನೀವು ನೋಡ್ಬೋದು, the most important trees found in this region are beech. ನಿಮ್ಗೆ ರೈಟ್ ಸೈಡ್ ಅಪ್ ಫಸ್ಟ್ ಅಲ್ಲಿ ನೋಡ್ತೀರಾ, ತುಂಬಾ ಟಾಲ್ ಆಗಿ ಬರೋ ಒಂದ್ ಮರ, ಅದು ಉದ್ದಕ್ಕೆ. ನೆಕ್ಸ್ಟ್ ಬೀಚ್, ದಟ್ ಇಸ್ ಯುವರ್ ಲೆಫ್ಟ್ ಸೈಡ್ ನೀವು ನೋಡ್ತೀರಾ, ಅದಿದೆ, ಬಟ್ ಆ ಎಲೆಗಳಲ್ಲಿ ಶಾರ್ಪ್ ನೀಡಲ್ ತರ ತುದಿ ಬರುತ್ತೆ. ಮತ್ತೆ ಓಕ್ ಟ್ರೀ ಒಂದು, ಮ್ಯಾಪಲ್ ಅಂತ. ಓಕೆನಾ. The southern part of Mexico and the West Indies region have tropical forests. Mixed forests are found here with hardwood trees, tree longwood. So ಈ ಸದರ್ನ್ ಪಾರ್ಟ್ ಆಫ್ ಮೆಕ್ಸಿಕೋ ಮತ್ತೆ ವೆಸ್ಟ್ ಇಂಡೀಸ್ ರೀಜನ್ ಅಲ್ಲಿ ಟ್ರಾಪಿಕಲ್ ಫಾರೆಸ್ಟ್. ಸೊ ಈ ಫಾರೆಸ್ಟ್ ಅಲ್ಲಿ ಯಾವ ತರ ಮರಗಳಂದ್ರೆ ತುಂಬಾ ಗಟ್ಟಿಯಾಗಿರೋ ಮರ. ಸೊ ಈ ಮರಗಳಿಂದ ತುಂಬಾನೇ ಏನಂತೀರಾ, ಯೂಶಲಿ ಅಲ್ಲಿರೋ ಮನೆಗಳು ಮರದಿಂದಾನೇ ಮಾಡಿರ್ತಾರೆ. ಬಿಕಾಸ್ ಆ ಒಂದು ಟೆಂಪರೇಚರ್ಗೆ ಏನಂತೀರಾ ಅಡ್ಯಾಪ್ಟ್ ಹಾಕೊಳಕ್ಕಾಗಿ ಮರದಿಂದಾನೇ ಅವ್ರ ಮನೆಗಳು ಮಾಡ್ತಾರೆ. ಸೊ ಈ ತರ ಮರಗಳು ತುಂಬಾನೇ ಯೂಸ್ಫುಲ್, ತುಂಬಾ ಗಟ್ಟಿ, ಎಷ್ಟೇ ಗಾಳಿ ಬಂದ್ರೂ ಮನೆಗಳು ಒಡೆದು ಬೀಳಲ್ಲ. ಸೊ ಆ ರೀತಿಯಲ್ಲಿ ಆ ಮರಗಳನ್ನ ಯೂಸ್ ಮಾಡ್ಕೊಂಡು ಮನೆಗಳು ಕಟ್ತಾರೆ. The western coast of California experience the Mediterranean type of climate. So western coast of California, ಆ ಜಾಗದಲ್ಲಿ Mediterranean type of climate. The vegetation is typically adjusted to the long summer drought. So ಅಲ್ಲೆಲ್ಲ ಕೋಸ್ಟಲ್ ರೀಜನ್ ಅಂಡ್ ಮೆಡಿಟೇರಿಯನ್ ಟೈಪ್ ಅಂದ್ರೆ ತುಂಬಾನೇ ಲಾಂಗ್ ಸಮ್ಮರ್ಸ್ ಇರುತ್ತೆ. ಸೊ ಹಾಗಾಗಿ ಡ್ರಾತ್ ಅಂದ್ರೆ ಬರೆಗಾಲ. ಅದು ಆ ಬರಗಾಲಕ್ಕಾಗಿ ಅಂದ್ರೆ ಅಲ್ಲಿ ತುಂಬಾ ಮಳೆ ಬರ್ದೇ ಇರೋ ಜಾಗ ಆಗಿರ್ಬೋದು. ಸೊ ಹಾಗಾಗಿ ಅಲ್ಲಿಗೆ ಬೆಳೆಯುತ್ತಾರ ಮರಗಳು ಯಾವ್ದು ಅಂದ್ರೆ ಆಲಿವ್ಸ್ ಗಿಡಗಳು, ಮರಗಳು, ಆಲಿವ್ಸ್, ಓಕ್, ಕಾರ್ಕ್ ಆ ಫೌಂಡ್ ಇಯರ್. ಸೊ ಇದಕ್ಕೆಲ್ಲ ಜಾಸ್ತಿ ನೀರ್ ಬೇಕಾಗಿರಲ್ಲ. ಸೊ ಈ ಮರಗಳೇ ಅಲ್ಲಿ ಬೆಳೀತಾ ಇರೋದು. ದಿಸ್ ರೀಜನ್ ಇಸ್ ಆಲ್ಸೋ ನೋನ್ ಫಾರ್ ಸಿಟ್ರಸ್ ಫ್ರೂಟ್ಸ್, ಆರೆಂಜ್. ಸೊ ಆರೆಂಜು ಅಷ್ಟು ನೀರು ಬೇಕಾಗಿರೋ ಜಾಗ ಅಲ್ಲ, ಅಲ್ಲಿ ಆರೆಂಜ್ ಬೆಳೀತಾರೆ. The desert condition is found in the western part of the continent in South California. So California ಅಲ್ಲಿ ವೆಸ್ಟರ್ನ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ಮೆಡಿಟೇರಿಯನ್ ಟೈಪ್ ಕ್ಲೈಮೇಟ್, ತುಂಬಾನೇ ಜಾಸ್ತಿ ಸಮ್ಮರ್, ಸೆಕೆಗಾಲ ಜಾಸ್ತಿ ಅಲ್ಲಿ. ಸೊ ಆ ತರ ಟೈಮ್. ಬಟ್ ಅದೇ ರೀತಿ ಸೌತ್ ಕ್ಯಾಲಿಫೋರ್ನಿಯಾದಲ್ಲಿ ಡೆಸರ್ಟ್, ಮರುಭೂಮಿ ಜಾಸ್ತಿ. ಸೌತ್ ಕ್ಯಾಲಿಫೋರ್ನಿಯಾ, ಮೆಕ್ಸಿಕೋ ಅಂಡ್ ಆರಿಜೋನಾ. ಸೊ ಈ ಜಾಗದಲ್ಲೆಲ್ಲ ಡೆಸರ್ಟ್ ಕಂಡೀಷನ್ ಜಾಸ್ತಿ. Different varieties of cactus and thorny bushes are common here. So usually ಮರುಭೂಮಿಯಲ್ಲಿ ಏನು ಕ್ಯಾಕ್ಟಸ್ ಅಂದ್ರೆ ಆ ಒಂದು ಗಿಡದಲ್ಲೇ ನೀರ್ ತುಂಬಿಕೊಳ್ಳುತ್ತೆ. ಅದು ಕೆಳಗಿಂದ ಭೂಮಿಯಿಂದಾನೇ ನೀರ್ ಎಳ್ಕೊಂಡು ಆ ಗಿಡ ಒಳಗೆ ನೀರ್ ತುಂಬಿಸ್ಕೊಂಡು ಇಟ್ಕೊಳ್ಳುತ್ತೆ. ಸೊ ಅದು ಎಷ್ಟೇ ವರ್ಷಗಳು ಬೇಕಂದ್ರೂ ನೀರ್ ಇಲ್ದೇನೆ ಇರುತ್ತೆ, ಯಾಕಂದ್ರೆ ಅದು ಗಿಡದೊಳಗೇನೆ ನೀರ್ ಸೇವ್ ಮಾಡಿ ಇಟ್ಕೊಂಡ್ಬಿಟ್ಟಿರುತ್ತೆ ಕ್ಯಾಕ್ಟಸ್ ಎಲ್ಲ. ಓಕೆನಾ. The typical example of cactus is the Joshua. Desert nights are called winters of desert. So ಇಲ್ಲಿ ಡೆಸರ್ಟ್ ಮರುಭೂಮಿ ರಾತ್ರಿಗಳು ಹೆಂಗಿರುತ್ತೆ ಅಂದ್ರೆ ವಿಂಟರ್ಸ್ ಆಫ್ ಡೆಸರ್ಟ್ ಅಂತ ಕರೀತಾರೆ ಇದನ್ನ.
ವಾಟ್ ನೆಕ್ಸ್ಟ್? ಅಗ್ರಿಕಲ್ಚರ್. ಸೊ ಇಲ್ಲಿ ಏನೇನ್ ಬೆಳೆಸ್ತಾರೆ, ಹೇಗ್ ಮಾರಾಟ ಮಾಡ್ತಾರ ಅದನ್ನ, ಇಲ್ಲಿರೋರು ಏನೇನ್ ತಿಂತಾರೆ ಅನ್ನೋದೆಲ್ಲ ನೋಡೋಣ. Agriculture is important occupation of North America. Central lowlands of the continent, especially Canada and USA, are very productive agriculture continents. So agriculture ತುಂಬಾನೇ ಇಂಪಾರ್ಟೆಂಟ್ ನಾರ್ತ್ ಅಮೆರಿಕಾದಲ್ಲಿ. ವೈ? ಸೊ ಅಂದ್ರೆ ಇಲ್ಲಿ ಕೆನಡಾ ಮತ್ತೆ ಯು ಎಸ್ ಎ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಪ್ರೊಡಕ್ಟಿವ್ ಅಗ್ರಿಕಲ್ಚರ್ ಅಂದ್ರೆ ತುಂಬಾ ಹೇಗೆ ಪ್ರೊಡಕ್ಟಿವ್ ಆಗಿರೋದು ಅಂದ್ರೆ ಇಲ್ಲಿ ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಟ್ರ್ಯಾಕ್ಟರ್ ಅಂದ್ರೆ ಅಡ್ವಾನ್ಸ್ ಟ್ರ್ಯಾಕ್ಟರ್ಸ್ ಯೂಸ್ ಮಾಡೋರು, ಟಿಲ್ಟರ್ಸ್, ಈ ತುಂಬಾ ಸೈಂಟಿಫಿಕ್ ವೇ ಆಫ್ ಏನಂತೀರ ಸೈಂಟಿಫಿಕ್ ವೇ. ಒಂದು ಜಾಗದಲ್ಲಿ ಈ ತರ ಮಣ್ಣಿಗೆ ಇದೇ ಕ್ರಾಪ್ ಯೂಸ್ ಮಾಡ್ತಾರೆ, ಅದೇ ರೀತಿ ಒಂದಿಷ್ಟು ತಿಂಗಳು ಈ ಕ್ರಾಪ್ ಯೂಸ್ ಮಾಡಿದ್ರೆ ಇನ್ನೊಂದು ಬೇರೆ ತಿಂಗಳಲ್ಲಿ ಬೇರೆ ತರ ಕ್ರಾಪ್ಸ್ ಯೂಸ್ ಮಾಡ್ತಾರೆ. ಸೊ ದಟ್ ಆ ಮಣ್ಣಿಗೆ ಅದೇ ರೀತಿ ಏನಂತೀರ ಅದಕ್ಕೆ ಆ ಮಿನರಲ್ಸ್ ವೇಸ್ಟ್ ಆಗ್ಬಾರ್ದು. ಅದಲ್ಲಿರೋ ಒಂದೊಂದು ತುಂಬಾ ಇಂಪಾರ್ಟೆಂಟ್ ಗಿಡಗಳಿಗೆ ಬೆಳಿಬೇಕಾಗಿರೋ ಒಂದೊಂದು ವಿಟಮಿನ್ಸ್ ಮಿನರಲ್ಸ್ ಇರುತ್ತೆ, ಅದು ವೇಸ್ಟ್ ಆಗದೆ ಇರೋ ರೀತಿಯಲ್ಲಿ ಅವ್ರು ನೋಡ್ಕೊಂಡು ಮೆಥಡ್ಸ್ ಯೂಸ್ ಮಾಡ್ಕೊಂಡು ಬೆಳೆಸ್ತಾರೆ. ಓಕೆನಾ? ಸೊ ಓನ್ಲಿ 10% ಆಫ್ ದ ಟೋಟಲ್ ಏರಿಯಾ ಆಫ್ ನಾರ್ತ್ ಅಮೆರಿಕಾ ಇಸ್ ಸೂಟಬಲ್ ಫಾರ್ ಅಗ್ರಿಕಲ್ಚರ್. ಬರೀ 10%, ಬಟ್ ದ ಪ್ರೊಡಕ್ಷನ್ ಫ್ರಮ್ ದೇರ್ ಫಾರ್ಮರ್ಸ್ ಇಸ್ ವೆರಿ ಹೈ. ಫುಲ್ ನಾರ್ತ್ ಅಮೆರಿಕಾ ದೊಡ್ಡ ಕಾಂಟಿನೆಂಟ್ ಆದ್ರೆ ಅದ್ರಲ್ಲಿ ಬರೀ 10% ಅಷ್ಟೇ ಏನ್ ಬೆಳೆಸೋದಿದ್ರು ಮಾಡ್ಬೋದು. ಆದ್ರೆ ಅಲ್ಲಿ ತುಂಬಾನೇ ಹೈ ಪ್ರೊಡಕ್ಟಿವಿಟಿ ಇದೆ, ತುಂಬಾ ಜಾಸ್ತಿ ಪ್ರೊಡಕ್ಷನ್ ಇದೆ. ಬಿಕಾಸ್ ಲಾರ್ಜ್ ಫಾರ್ಮರ್ಸ್, ತುಂಬಾ ಜನ ಫಾರ್ಮರ್ಸ್ ಇದ್ದಾರೆ. ಅದೇ ರೀತಿ ರಿಚ್ ಸಾಯಿಲ್, ಆ ಮಣ್ಣಿನ ಗುಣ ತುಂಬಾನೇ ಒಳ್ಳೆಯದು. ಅಡಿಕ್ವೇಟ್ ಇರಿಗೇಷನ್, ಸೊ ಪ್ರಾಪರ್ ಆಗಿ ನೀರು, ಯಾವ ಕಡೆ ನೀರ್ ಸಿಗುತ್ತೆ, ಯಾವ ರೀತಿ ನೀರ್ ಯೂಸ್ ಮಾಡ್ಬೇಕು, ಹೆಚ್ಚು ಯೂಸ್ ಮಾಡಲ್ಲ ಅವರು, ತುಂಬಾ ಕಮ್ಮಿನೂ ಯೂಸ್ ಮಾಡದೆ ಮಾಡುತ್ತಾರೆ. ಮೆಕನೈಸ್ಡ್ ಫಾರ್ಮಿಂಗ್, ಸೊ ತುಂಬಾ ಮನುಷ್ಯರು ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಲ್ಲ ಫಾರ್ಮಿಂಗ್ ಮಾಡೋದಿದ್ರೆ. ಅವರು ತುಂಬಾನೇ ಟ್ರ್ಯಾಕ್ಟರ್ಸ್, ತುಂಬಾನೇ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತಾರೆ ಫಾರ್ಮಿಂಗ್ ಅಲ್ಲಿ. ಅದರ್ ಫೆಸಿಲಿಟೀಸ್ ವಿತ್ ಹ್ಯೂಮನ್ ಎಫರ್ಟ್ಸ್ ಮೇಕ್ North America one of the largest agriculture regions of the world. So world alle best agriculture region ಅಂದ್ರೆ ನಾರ್ತ್ ಅಮೆರಿಕಾ. ಆದ್ರೆ ಅವ್ರಿಗೆ ಇರೋದೇ 10% ಲ್ಯಾಂಡ್ ಅಲ್ಲಿ ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜೀಸ್ ಯೂಸ್ ಮಾಡಿ ದೇ ಆರ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ಸ್. ಸೊ ಹಾಗಾಗಿ ತುಂಬಾ ಅಗ್ರಿಕಲ್ಚರ್ ತುಂಬಾನೇ ಇಂಪಾರ್ಟೆಂಟ್ ಅವ್ರಿಗೆ. Region specialize in the production of specific crops. So ಇಲ್ಲಿ ಎಲ್ಲಾ ಜಾಗದಲ್ಲೂ ಎಲ್ಲಾ ತರದ್ದು ಬೆಳೆನು ಬೆಳೆಸಲ್ಲ ಅವರು ಆ ಜಾಗದಲ್ಲಿ ಆ ಮಣ್ಣಿಗೆ ಸೂಟ್ ಆಗೋ ಕ್ರಾಪ್ಸ್ ಯೂಸ್ ಮಾಡೋದು, ಆ ತರದೇ ಕ್ರಾಪ್ಸ್ ನ ಬೆಳೆಸ್ತಾರೆ. ಓಕೆನಾ? ಸೊ ಬಿಕಾಸ್ ಆಫ್ ವಿಚ್ ಇಟ್ ಇಸ್ ಕಾಲ್ಡ್ ಆಸ್ ಕ್ರಾಪ್ ಬೆಲ್ಟ್ ಅಂತ. ಸೊ ಯಾವ ತರ ಬೆಲ್ಟ್ಸ್ ಇದೆ ಅಂದ್ರೆ ಕಾರ್ನ್ ಬೆಲ್ಟ್ಸ್ ಅಂದ್ರೆ ಜೋಳ ಮಾತ್ರ ಬೆಳೆಯೋ ಒಂದ್ ಜಾಗನೂ ಇದೆ, ವೀಟ್ ಬೆಲ್ಟ್ ಗೋಧಿ ಬೆಳೆಸೋ ಜಾಗ, ಕಾಟನ್ ಬೆಲ್ಟ್ ಹತ್ತಿ ಬೆಳೆಸೋದು, ಟೊಬ್ಯಾಕೊ ಬೆಳೆಸೋ ಜಾಗ. ಸೊ ನಿಮಗೆ ಈ ಎಲ್ಲಾ ಕ್ರಾಪ್ಗಳು ನೋಡಿದ್ರೆ ಎಲ್ಲದಕ್ಕೂ ಡಿಫ್ರೆಂಟ್ ಕೈಂಡ್ ಆಫ್ ಮಣ್ಣು ಇರ್ಬೇಕು, ಎಲ್ಲ ಒಂದೇ ತರ ಮಣ್ಣಲ್ಲಿ ಬೆಳೆಸಲ್ಲ. ಇವಾಗ ಕಾಟನ್ ಬೆಲ್ಟ್ ಅಂದ್ರೆ ಕಾಟನ್ ಹತ್ತಿ ಬೆಳೆಯೋ ಯಾವ ಮಣ್ಣು, ಕಪ್ಪು ಮಣ್ಣಲ್ಲೇ ಬೆಳ್ಸಕ್ಕಾಗತ್ತೆ. ಸೊ ಅವರು ನೋಡ್ಕೊಂಡು ಅದೇ ರೀತಿ ಈ ಜಾಗದಲ್ಲಿ ಇದೇ ಬೆಳೆಯಕ್ ಆಗೋದು ಅನ್ನುವಾಗ ಅದನ್ನ ಮಾತ್ರ ಪ್ರಾಪರ್ ಆಗಿ ನೀರ್ ಕೊಟ್ಟು ಪ್ರಾಪರ್ ಆಗಿ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಅವ್ರು ಬೆಳೆಸ್ತಾ ಇದ್ದಾರೆ. ಬಿಕಾಸ್ ಆಫ್ ವಿಚ್ ಅವ್ರಿಗೆ ಪ್ರಾಫಿಟ್ ಸಿಗ್ತಿದೆ ಅದರಿಂದ. ಓಕೆ, ಸೊ ಲೆಟ್ಸ್ ರೀಡ್ ದಿಸ್. Wheat is one of the popular cereals grown in North America, especially in Canada and USA. The Prairie region provides the best soil for the wheat cultivation. So wheat, prairies ಅಂದ್ರೆ ಹೇಳಿತರ ಮರ ಬೆಳಿದೇ ಇರೋ ಜಾಗದಲ್ಲಿ ಗೋಧಿನ ಬೆಳೆಸ್ತಾರೆ. ಸೊ ವೀಟ್ ಆ ಜಾಗದಲ್ಲಿ ತುಂಬಾ ಬೆಳೆಸ್ತಾರೆ. ಅಂಡ್ ಸ್ಪೆಷಲಿ ಎಲ್ಲಿ ಕಾಣುತ್ತಿದ್ದಲ್ಲ, ಕ್ಯಾನಡಾ ಮತ್ತೆ USA ಅಲ್ಲಿ. ನೆಕ್ಸ್ಟ್, since the population is low, lot of surplus production is obtained which can be exported. Maize is popularly known as corn.
it is grown extensively in US, that is United States and Mexico. ಸೊ ಇಲ್ಲೆಲ್ಲ ತುಂಬಾ ಜನರಿಲ್ಲ. ಸೊ ತುಂಬಾ ಜನರು ಇಲ್ದಿರೋ ಕಾರಣದಿಂದ ತುಂಬಾ ಕನ್ಸಂಪ್ಷನ್ ಅಂದ್ರೆ ತುಂಬಾ ಕನ್ಸಂಪ್ಷನ್ ಅನ್ನ ನಾವು ನಮ್ ಸ್ವಂತ ಯೂಸ್ಗಾಗಿ ತಗೊಳ್ಳೋದು ತುಂಬಾನೇ ಕಮ್ಮಿ. ಸೊ ಇವ್ರು ಬೆಳೆಸೋದಲ್ಲಿ ಮೇ ಬಿ ಒಂದ್ 10-20% ಅಷ್ಟೇ ಅವ್ರ ಸ್ವಂತಕ್ಕಾಗಿ ತಗೊಳ್ಳೋದು, ಬೇರೆ ಎಲ್ಲ ಜಾಸ್ತಿನೇ ಇರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಅದನ್ನ ಮಾರಾಟ ಮಾಡ್ತಾರೆ. ಸೊ ಹೀಗಾಗಿ ಎಕ್ಸ್ಪೋರ್ಟ್ ಅಂದ್ರೆ ಮಾರಾಟ ಮಾಡೋದು ತುಂಬಾನೇ ಜಾಸ್ತಿ. ಎಕ್ಸ್ಪೋರ್ಟ್ ಅಂದ್ರೆ ಬರೀ ನಿಮ್ ದೇಶದಲ್ಲಿ ಮಾತ್ರ ಅಲ್ಲ, ಪರದೇಶಕ್ಕೂ ಕಳಿಸೋ ಅಷ್ಟು ಅವರು ಬೆಳೆಸ್ತಾ ಇದ್ದಾರೆ. ಓಕೆನಾ. ಸೊ ಅದ್ ಯೂಶಲಿ ಎಲ್ಲಿ ಜಾಸ್ತಿ ಕಾಣೋದು ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಮೆಕ್ಸಿಕೋದಲ್ಲಿ. ಮೇಜ್ ಅಂತ ಅಲ್ಲಿ ಹೇಳ್ತಾರೆ, ಬಟ್ ಆಕ್ಚುಲಿ ಅದನ್ನ ಕರೆಯೋದು ಕಾರ್ನ್, ಜೋಳ. ಓಕೆನಾ. ಮೋಸ್ಟ್ ಆಫ್ ದ ಮೇಜ್ ಇಸ್ ಯೂಸ್ ಆಸ್ ಫೀಡ್ ಕ್ರಾಪ್ ಫಾರ್ ಫೀಡಿಂಗ್ ಕ್ಯಾಟಲ್ಸ್ ಅಂಡ್ ಪಿಗ್ಸ್. ಅಲ್ಲಿ ಕ್ಯಾಟಲ್ಸ್ ಮತ್ತೆ ಪಿಗ್ಸ್ ನ ತುಂಬಾ ಬೆಳೆಸ್ತಾರೆ. ಏನಕ್ಕೆ ಅಂದ್ರೆ ಮೀಟ್, ಅವ್ರನ್ನ ಅದರಿಂದ ಸಿಗೋ ಮೀಟು, ಅದರಿಂದ ಬರೋ ತುಂಬಾನೇ ಯೂಟಿಲೈಸ್ ಮಾಡ್ಕೊಳ್ತಾರೆ. ಸೊ ಅದನ್ನೆಲ್ಲ ತುಂಬಾ ಹೆಲ್ದಿಯಾಗಿ ಇಡ್ಬೇಕು ಅಂದ್ರೆ ಈ ಕಾರ್ನ್, ಜೋಳನ ತುಂಬಾನೇ ತಿನ್ನಿಸ್ತಾರೆ ಅದಕ್ಕೂ ಕೂಡ. ದೇ ಆರ್ ರೇರರ್ ಫಾರ್ ಮೀಟ್ ಇನ್ ಮೆಕ್ಸಿಕೋ. ಸೊ ಮೀಟ್ ಅಂದ್ರೆ ಮೆಕ್ಸಿಕೋದಲ್ಲಿ ಕ್ಯಾಟಲ್ ಮತ್ತೆ ಪಿಗ್ ನ ಪಿಗ್ ಮಾಂಸನ ಮಾರಾಟ ಮಾಡ್ತಾರೆ. ಸೊ ಹೀಗಾಗಿ ಅಲ್ಲಿ ಕಾರ್ನ್ ತುಂಬಾ ಬೆಳೆಸಿ ಪ್ರಾಣಿಗಳಿಗೂ ತಿನ್ನಿಸ್ತಾರೆ. ಅಂದ್ರೆ ಕ್ಯಾಟಲ್ ಇಸ್ ನಥಿಂಗ್ ಬಟ್ ಯು ಕ್ಯಾನ್ ಸೇ ಇಟ್ ಆಸ್ ಶೀಪ್, ಗೋಟ್, ಮೇಕೆಗಳು, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಮೇಜ್ ಇಸ್ ಸ್ಟೇಬಲ್ ಫುಡ್ ಗ್ರೇನ್. ಸೊ ಮೇಜ್ ಅಂದ್ರೆ ಕಾರ್ನ್ ಅಲ್ಲಿ ಮೆಕ್ಸಿಕೋ ಆ ಕಡೆ ಜಾಗದಲ್ಲೆಲ್ಲ, ಇಲ್ಲಿ ಹೇಗೆ ಅಕ್ಕಿ, ರಾಗಿ, ಗೋಧಿ ಇದೆಲ್ಲ ನಮ್ಗೆ ಎಲ್ಲಾ ದಿನ ನಾವ್ ತಿನ್ಲೇಬೇಕು, ನಾವ್ ತಿಂತೀವಿ, ಆ ತರಾನೇ ಅಲ್ಲಿ ಮೆಕ್ಸಿಕೋ ಮತ್ತೆ US ಅಲ್ಲೆಲ್ಲ ಕಾರ್ನ್ ಬಂದು ಎವ್ರಿ ಡೇ ತಿನ್ನೋ ಒಂದು ಪದಾರ್ಥ. ಬಟ್ ಟುಡೇ ಮೇಜ್ ಇಸ್ ಗ್ರೋನ್ ಆಸ್ ಅ ಚೆಕ್ ಫುಡ್. ಸೊ ಚೆಕ್ ಕ್ರಾಪ್ ಅಂದ್ರೆ ಇವಾಗ ಎವ್ರಿ ಡೇ ತಿಂತಾ ಇದ್ರು ಮುಂಚೆ, ಇವಾಗ ಹಾಗಲ್ಲ, ಕನ್ಸಂಪ್ಷನ್ ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದ್ರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಬೇರೆ ಯಾವ್ದೋ ಕ್ರಾಪ್ ಅವರು ಕನ್ಸಂಪ್ಷನ್ ಜಾಸ್ತಿ, ಅಂದ್ರೆ ಬ್ರೆಡ್ ಜಾಸ್ತಿ ತಿಂತಾರೆ ಅಲ್ಲಿರೋರು. ತುಂಬಾನೇ ಬ್ರೆಡ್, ವೀಟ್ ಅಂದ್ರೆ ಗೋಧಿಯಿಂದ ಮಾಡಿರೋ ತುಂಬಾ ಪದಾರ್ಥಗಳನ್ನ ತಿಂತಾರೆ. ಸೊ ಹೀಗಾಗಿ ಕ್ರಾಪ್ ಜೋಳನ ಅಷ್ಟು ಕನ್ಸಂಪ್ಷನ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಸೊ ವಾಟ್ ನೆಕ್ಸ್ಟ್? ಸೊ ನಿಮ್ಗೆ ಇಲ್ಲಿ ಹೇಳ್ತೀನಿ. ಸೊ ದಿಸ್ ಪಾರ್ಟ್, ದಿಸ್ ಇಸ್ ಯೋರ್, ಇದನ್ನ ಬಾರ್ಲೆ ಅಂತಾರೆ, ನಾವಿಲ್ಲಿ ಬಾರ್ಲಿ ಆಕ್ಚುಲಿ. ಸೊ ಇದು, ಅಂಡ್ ದಿಸ್ ಇಸ್ ಓಟ್ಸ್, ಇದು ನಿಮ್ಗೆ ಪೊಟ್ಯಾಟೋಸ್. ಓಕೆ. The other popular crops are barley, oats and potato. Barley and oats can be grown in cold weather. ಸೊ ಇದೆರಡು, ಬಾರ್ಲಿ ಮತ್ತೆ ಓಟ್ಸ್ ನ ನೀವು ತುಂಬಾ ತಣ್ಣಗಿರೋ ಜಾಗದಲ್ಲೂ ಬೆಳೆಸ್ಬೋದು. ಬಿಯರ್ ಇಸ್ ಬ್ರ್ಯೂಡ್ ಫ್ರಮ್ ಬಾರ್ಲಿ. ಬಿಯರ್ ನ ಯಾವ್ದಿಂದ ಮಾಡ್ತಾರೆ? ಬಾರ್ಲಿಯಿಂದ. ಓಟ್ಸ್ ಇಸ್ ಯೂಸ್ ಫಾರ್ ಫೀಡಿಂಗ್ ಕ್ರಾಪ್ಸ್ ಫಾರ್ ದಿ ಆನಿಮಲ್ಸ್. ಸೊ ಓಟ್ಸ್ ನ ಯೂಶಲಿ ಅಲ್ಲಿರೋ ಪ್ರಾಣಿಗಳಿಗೆ ತಿನ್ಸೋ ಒಂದು ಪದಾರ್ಥ. Potato is also grown in the continent which serve as a food crop. ಸೊ ಪೊಟ್ಯಾಟೊ ಇಲ್ಲಿ ಜಾಸ್ತಿನೇ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ವಿಧ ಆಗಿರೋ ಪೊಟ್ಯಾಟೋಸ್ ಇದೆ. ನಿಮಗೆ ಬೇಬಿ ಪೊಟ್ಯಾಟೋಸ್ ಅಂದ್ರೆ ಇಲ್ಲಿ ಕಾಣ್ತಿದ್ಯಲ್ಲ, ಚಿಕ್ಕ ಪೊಟ್ಯಾಟೊ, ಅದಿಂದ ಒಂದೊಂದು ತುಂಬಾ ಡಿಶಸ್ ಮಾಡ್ತಾರೆ. ಅದೇ ತರ ನಮ್ ನಾರ್ಮಲ್ ಆಗಿ ಯೂಸ್ ಮಾಡೋ ದೊಡ್ಡ ಪೊಟ್ಯಾಟೊ. ಸೊ ಇದನ್ನ ಯೂಸ್ ಮಾಡ್ತಾರೆ. ಓಕೆನಾ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಅ ಕಾಟನ್ ಬೆಳೆಯೋ ವೆಜಿಟೇಷನ್. ಕೆಳಗೆ ಇವಾಗ ಬಂದಿದ್ ನಿಮ್ಗೆ ಟೊಬ್ಯಾಕೊ. Cotton and tobacco are grown as cash crops in the continent. The cotton belt lies along the Mississippi Valley. USA and Mexico are important producers of long staple cotton. So USA ಮತ್ತೆ Mexico all through the year ಅವ್ರಿಗೆ ಕಾಟನ್ ಬೆಳೆಸೋ ಒಂದು ಕ್ಲೈಮೇಟ್ ಇದೆ, ಅದೇ ರೀತಿ ಸಾಯಿಲು ಇದೆ. ಓಕೆನಾ. Tobacco grows in the South USA, Cuba, Jamaica, and Mexico. The US ranks second after China among major tobacco growing countries of the world. So China stands first for tobacco growing country in the world. Adagid taksha its next is USA. Okay.
Sugarcane is another important crop grown here. So sugarcane and the kabbu. Cuba is the third largest producer of sugar in the world, so popularly called the sugar bowl of the world. So sugarcane ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಕಬ್ಬನ್ನ ಸಕ್ಕರೆ ಮಾಡಕ್ಕೆ ಯೂಸ್ ಮಾಡ್ತಾರೆ. ಕಬ್ಬಿನ ಜ್ಯೂಸ್ ತೆಗೆದು ಅದರಿಂದ ಸಕ್ಕರೆ ಮಾಡ್ತಾರೆ, ಬೆಲ್ಲ ಮಾಡ್ತಾರೆ. ಸೊ ಇದೆಲ್ಲ ನಾವು ಈ ಕಡೆ ಕರ್ನಾಟಕದ ಕಡೆ ಮಾಡೋದು. ಈ ಶುಗರ್ ಕೇನು ತುಂಬಾನೇ ದೊಡ್ಡದಾಗಿ ಬೆಳೆಸಿ ಕ್ಯೂಬಾ ಅನ್ನೋ ಜಾಗ ಥರ್ಡ್ ಲಾರ್ಜೆಸ್ಟ್ ಇನ್ ದಿ ವರ್ಲ್ಡ್. ಅದು ಶುಗರ್ ಪ್ರೊಡ್ಯೂಸ್ ಮಾಡೋ ಒಂದು ಕಂಟ್ರಿ ಅದು. ಸೊ ಆ ಜಾಗನ ಹೆಂಗೆ ಪಾಪ್ಯುಲರ್ ಆಗಿ ಶುಗರ್ ಬೌಲ್ ಆಫ್ ದಿ ವರ್ಲ್ಡ್ ಅಂತಾನು ಕರೀತಾರೆ. ಶುಗರ್ ಬೀಟಾ ಇಸ್ ಆಲ್ಸೋ ಗ್ರೋನ್ ಇನ್ ದಿ USA. ಶುಗರ್ ಬೀಟಾ ಅಂತ ಒಂದು ಕ್ರಾಪ್. ಇಟ್ ಇಸ್ ಮೇಜರ್ ಸೋರ್ಸ್ ಆಫ್ ಮೇಕಿಂಗ್ ಶುಗರ್ ಆಫ್ಟರ್ ಶುಗರ್ ಕೇನ್. ಸೊ ಶುಗರ್ ಬೀಟಾ ಅಂದ್ರೆ ಶುಗರ್ ಕೇನ್ ಇಂದ ಶುಗರ್ ಜ್ಯೂಸ್ ತೆಗ್ದಾದ್ಮೇಲೆ ಏನಿರುತ್ತೋ ಅದನ್ನ ಶುಗರ್ ಬೀಟಾ ಅಂತಾರೆ. ಸೊ ಇದರಿಂದಾನೇ ಅವರು ಶುಗರ್ ಮಾಡ್ತಾ ಇರೋದು. ಓಕೆನಾ? ಸೊ ವಾಟ್ ನೆಕ್ಸ್ಟ್? ಸೊ ನಿಮಗೆ ಫಸ್ಟ್ ನಿಮಗೆ ಕಾಣ್ತಿರೋದು ಕಾಫಿ. ಸೆಕೆಂಡ್ ಇಸ್ ಕೋಕಾ. ಕೋಕಾ ಅಂದ್ರೆ ಏನು? ಕೋಕಾ ನಿಮ್ಗೆ ಇಲ್ಲಿ ಕಾಣ್ಬೋದು, ಪಿಕ್ಚರ್ ಅಲ್ಲೇ ಕಾಣುತ್ತೆ. ಕೋಕಾ ಇಸ್ ನಥಿಂಗ್ ಬಟ್ ಚಾಕ್ಲೇಟ್. ಆ ಕೋಕಾ ಇದರಿಂದಾನೇ ಚಾಕ್ಲೇಟ್. ಸೊ ಈ ಹಣ್ಣಿರುತ್ತೆ, ಅದರೊಳಗೆ ಈ ಬೀಜಗಳು ಬರುತ್ತೆ. ಇದನ್ನ ಡ್ರೈ ಮಾಡ್ತಾರೆ. ಆ ಡ್ರೈ ಮಾಡಾದ್ಮೇಲೆ ಪುಡಿ ಮಾಡ್ತಾರಲ್ಲ ಆ ಬೀಜನ, ಅವಾಗ್ಲೇ ನಿಮಗೆ ಚಾಕ್ಲೇಟ್ ಫ್ಲೇವರ್ ಬರೋದು. ಆ ಇದರಿಂದಾನೇ ಚಾಕ್ಲೇಟ್ ಮಾಡೋದು. ಓಕೆನಾ? ಇದು ಕಾಫಿ ಬೀಜಗಳು. ಕಾಫಿ ಅಂಡ್ ಕೋಕಾ ಆರ್ ದಿ ಟ್ರಾಪಿಕಲ್ ಪ್ಲಾಂಟೇಶನ್ ಕ್ರಾಪ್ಸ್ ಗ್ರೋನ್ ಇನ್ ದಿ ಪಾರ್ಟ್ಸ್ ಆಫ್ ಸೆಂಟ್ರಲ್ ಅಮೇರಿಕಾ ಅಂಡ್ ವೆಸ್ಟ್ ಇಂಡೀಸ್. ಸೊ ಸೆಂಟ್ರಲ್ ಅಮೇರಿಕಾ ಮತ್ತೆ ವೆಸ್ಟ್ ಇಂಡೀಸ್ ಅಲ್ಲಿ ಕಾಫಿ ಮತ್ತೆ ಕೋಕಾನ ಬೆಳೆಸ್ತಾರೆ. ಯಾಕೆ? ಬಿಕಾಸ್ ಆಫ್ ದಿ ಟ್ರಾಪಿಕಲ್ ಪ್ಲಾಂಟೇಶನ್, ಟ್ರಾಪಿಕಲ್ ರೀಜನ್ ಅದಲ್ಲ. Fruits like grapes, oranges, lime, apple, pears, peaches, etc. are grown in California, Florida, New Jersey, and areas around urban centers. So urban centers ಅಂದ್ರೆ ಸ್ವಲ್ಪ ತುಂಬಾನೇ ವಿಲೇಜ್ ಟೈಪ್ ಇರಲ್ಲ, ಅಲ್ಲಿ ಸ್ವಲ್ಪ ಡೆವಲಪ್ಡ್ ಜಾಗ ಆಗಿರುತ್ತೆ. ಸೊ ಆ ಜಾಗದಲ್ಲಿ ನಿಮಗೆ ಈ ಎಲ್ಲಾ ಫ್ರೂಟ್ಸ್ ಸಿಗುತ್ತೆ. ಓಕೆನಾ? California produces 90% of the wine by using grapes in North America. So grapes, black grapes, green grapes ಎಲ್ಲ ಬರುತ್ತೆ. ಸೊ ಬ್ಲಾಕ್ ಗ್ರೇಪ್ಸ್ ಯೂಶಲಿ ಯೂಸ್ ಮಾಡೋದು ವೈನ್ ಮಾಡಕ್ಕಾಗಿ. ಸೊ ಅಲ್ಲಿ 90% ಕ್ಯಾಲಿಫೋರ್ನಿಯಾ ಪ್ರೊಡ್ಯೂಸಸ್ 90% ಆಫ್ ದಿ ವೈನ್. ಓಕೆನಾ? therefore California is called the wine country. ಕ್ಯಾಲಿಫೋರ್ನಿಯಾನ ವೈನ್ ಕಂಟ್ರಿ ಏನಕ್ಕೆ ಅಂತಾರೆ? ಅದು 90% ವೈನ್ ಪ್ರೊಡ್ಯೂಸ್ ಮಾಡೋ ಒಂದು ಕಂಟ್ರಿ ಅದು. 90% ವೈನ್ ನ ಪ್ರೊಡ್ಯೂಸ್ ಮಾಡುತ್ತೆ. Shallow continent shelves such as the Grand Banks, gorgeous banks of the New England and Newfoundland coast are popular fishing grounds. So ಯಾವ್ದು ಗ್ರ್ಯಾಂಡ್ ಬ್ಯಾಂಕ್ಸ್, gorgeous banks, ಜಾರ್ಜಸ್ ಬ್ಯಾಂಕ್ಸ್ ಆಫ್ ದಿ ನ್ಯೂ ಇಂಗ್ಲೆಂಡ್ ಆದ್ಮೇಲಿರೋ ಈ ಬ್ಯಾಂಕ್ಸ್ ಮತ್ತೆ ನ್ಯೂ ಫೌಂಡ್ ಲ್ಯಾಂಡ್, ಈ ಜಾಗದೆಲ್ಲ ಫಿಶಿಂಗ್ ಗ್ರೌಂಡ್ಸ್, ಅಂದ್ರೆ ಫಿಶಿಂಗ್ ತುಂಬಾನೇ ಜಾಸ್ತಿ. ಸೊ ದಟ್ಸ್ ಇಟ್. ಸೊ ದಿಸ್ ಎಂಡ್ಸ್ part 2. So there is a last part where we'll learn some more about North America and what are the different things, their industries. So I'll use mado metals anta. So for that I'll see you guys in the part 3 of this chapter. Thank you so much.